ಸಿದ್ದರಾಮಯ್ಯನವರ ಹಿಂಬಾಲಕರು, ಉದಾಹರಣೆಗೆ ಜಮೀರು, ಬೇರೆ ಟೈಮಲ್ಲಿ ಮಾತಾಡಲ್ಲ, ಚುನಾವಣೆ ಟೈಮಲ್ಲಿ ಏನೇನು ಮಾತಾಡಿದ್ರು ವಿವಾದ ಆಗುತ್ತೆ, ಅದು ಜನಗಳ ಮೇಲೆ ಪರಿಣಾಮ ಬೀರುತ್ತೆ. ಚನ್ನಪಟ್ಟಣದ ಎಲೆಕ್ಷನ್ ಟೈಮಲ್ಲಿ ಆಯ್ತು ಅದು. ಅಲ್ಲ, ವಕ್ಸ್ದು ಅಲ್ಲೂ ಪರಿಣಾಮ ಬೀರ್ಬೇಕಾದ್ರೆ ಜಮೀರೇ ಕಾರಣ ಅಲ್ಲ. ಹೌದು, ಇದು ಏನಾಗುತ್ತೆ, ಎಲ್ಲರೂ ಸುಮ್ಮನಿದ್ರೆ ಸಾಕು, ಅದರ ಇಂಪ್ಯಾಕ್ಟು ಅಲ್ಲಿ ನೆಗೆಟಿವ್ ಆಗ್ತಾ ಇರಲಿಲ್ಲ. ಇವ್ರು ಇಲ್ಲಿ ಯಾವಾಗ ವಹಿಸ್ಕೊಳ್ಳೋಕೆ ಶುರು ಮಾಡಿದ್ರು, ಯಾವಾಗ ಡಾಕ್ಯುಮೆಂಟ್ ತೋರ್ಸೋಕೆ ಶುರು ಮಾಡಿದ್ರು, ಕ್ಲೈಮ್ ಮಾಡೋಕ್ಕೆ ಶುರು ಮಾಡಿದ್ರು, ಅದು ಎಲೆಕ್ಷನ್ ನಂತರ ಆಗಿದ್ರೆ ಅದರ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಒಬ್ಬ ಮಂತ್ರಿ, ಜವಾಬ್ದಾರಿಯುತ ಮಂತ್ರಿ, ಅದರಲ್ಲೂ ಕಾಂಗ್ರೆಸ್ನವನು ಹೇಳ್ಕೊಂಡು ಬರ್ತಾರೆ ಅಂತಂದರೆ ಅಲ್ಲಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ವಕ್ಫ್ ಬೋರ್ಡ್ದು ಮೇಜರ್ ಹೊಡೆತ ಕೊಟ್ಟಿರೋದು ಮಹಾರಾಷ್ಟ್ರದಲ್ಲಿ ಅವ್ರದ್ದೇನೆ, ವಕ್ಫ್ ಬೋರ್ಡೇ. ಜಾರ್ಖಂಡ್ಗಿಂತ ಮಹಾರಾಷ್ಟ್ರ ಚುನಾವಣೆ ತಗೊಂಡ್ರೆ ಕೇಂದ್ರದ ಕಾಂಗ್ರೆಸ್ನ ನಾಯಕತ್ವ ಅದು ತೋರಿಸ್ಬೇಕಾಗಿದೆ, ನಾವು ಇದೀವಿ ಅಂತ ಅಸ್ತಿತ್ವ ತೋರಿಸ್ಕೋಬೇಕಾಗಿದೆ. ಮತ್ತು NCP ಮತ್ತು ಉದ್ಧವ್ ಠಾಕ್ರೆ, ಈ ಮೂರು ಭವಿಷ್ಯ ಆ ಮಹಾರಾಷ್ಟ್ರ ಚುನಾವಣೆ ಮೇಲೆ ನಿಂತಿದೆ ಅಂತ ಇರುತ್ತೆ. ಚುನಾವಣೆಗಳು ನಡೀತಾ ಇರುತ್ತೆ, ಗೆಲ್ತಾರೆ, ಸೋಲ್ತಾರೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಆಯಿತು. ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ ಮೋದಿ ಎಕ್ಸ್ಪೆಕ್ಟ್ ಮಾಡಿದ್ದು 350+, ಆದರೆ ಆಗಲಿಲ್ಲ. ಅದರ ಮೊರಲ್ ಕಮ್ಮಿ ಮಾಡ್ಕೊತಾ ಇಲ್ಲ ಅವರು. ಏನಾಗಿದೆ, ಎರಡನೇ ಚುನಾವಣೆಯನ್ನು ಗೆದ್ದು ತೋರಿಸ್ಬಿಟ್ರು. ಅಸೆಂಬ್ಲಿ ಚುನಾವಣೆ ದಿಕ್ಸೂಚಿ ಆಗಬೇಕಾಗಿತ್ತು, ಟ್ರೆಂಡ್ ಸೆಟ್ ಆಗಬೇಕಾಗಿತ್ತು, ಆಗಲಿಲ್ಲ. ಕಾಂಗ್ರೆಸ್ಗೆ ಹೀನಾಯವಾಗಿ ಹೋಯಿತು. ಎಲ್ಲ ಎಕ್ಸಿಟ್ ಪೋಲುಗಳು, ಇದೇ ಎಕ್ಸಿಟ್ ಪೋಲುಗಳು ಯಾವುದೋ ಅದಷ್ಟು ಕಾಂಗ್ರೆಸ್ಗೆ 2/3 ಮೆಜಾರಿಟಿ ಅಂತ ತೋರಿಸಿದ್ರು, ಆಗಲಿಲ್ಲ ಅಲ್ಲ ಅಲ್ಲಿ. ಸೊ ಎಕ್ಸಿಟ್ ಪೋಲುಗಳು ನಮಗೆ ಡೆಫಿನೆಟ್ ಅಲ್ಲ. 3-4 ಕಾರಣಗಳನ್ನು ನೋಡಿದ್ರೆ ಮಹಾರಾಷ್ಟ್ರ ಆಗಲಿ ಜಾರ್ಖಂಡ್ ಆಗಲಿ NDAಗೆ ಒಲವು ಜಾಸ್ತಿ ಇದೆ ಅಂತ. ಮಹಾರಾಷ್ಟ್ರದಲ್ಲಿ ಡೆಫಿನೆಟ್ ಲೀಡರ್ ಇಲ್ಲ, ಕಾಂಗ್ರೆಸ್ ಅಂಡ್ ಇಂಡಿಯಾ ಅಲಯನ್ಸಲ್ಲಿ ಇಲ್ಲಿ ಡೆಫಿನೆಟ್ ಲೀಡರ್ ಇದ್ದಾರೆ. ಅಲ್ಲ, BJP ಅವರಿಗೆ ಒಂದು ಸಾಮರ್ಥ್ಯ ಇದೆ, ಒಂದು ನಾಯಕತ್ವ ಕುಸಿತಾ ಇದೆ ಅಂದ ತಕ್ಷಣ ಯಾವ ಮುಲಾಜುನೂ ನೋಡದೆ ಆ ನಾಯಕತ್ವವನ್ನು ಬದಲಾಯಿಸ್ತಾರೆ. ಇವರೇ ಆಗಬೇಕು, ಅವರೇ ಆಗಬೇಕು ಅಂತಿಲ್ಲ. ಉದಾಹರಣೆಗೆ ಅಡ್ವಾಣಿ ಅಂತ ಇಡೀ ಪಕ್ಷವನ್ನು ಮುನ್ನಡೆಸ್ತವ್ರನ್ನ ಏಕಕಾಲದಲ್ಲಿ ಸೈಡ್ಗೆ ಹಾಕೋದು. ಕಾಂಗ್ರೆಸ್ನಲ್ಲಿ ಆ ಸಾಧ್ಯತೆಗಳೇ ಇಲ್ಲ. ಅದು ಆ ಪಕ್ಷಕ್ಕೆ ಅಪಾಯನ ಡೆಫಿನೆಟ್ಲಿ ಆಗಿದೆ. ಈಗ ಮಿಲಿಂದ್ ಡಿಯೋರ ಕಾಂಗ್ರೆಸ್ನಲ್ಲಿದ್ದವರು, ಆದರೆ ಕಾಂಗ್ರೆಸ್ನಲ್ಲಿ ಇದ್ದರು ಅಂದ ತಕ್ಷಣವೇ ಅವರೆಲ್ಲರೂ ತಪ್ಪು ಅಂತ ಎಲ್ಲೂ ಬಿಂಬಿಸಬಾರ್ದು. ಮಿಲಿಂದ್ ಡಿಯೋರ ಒಂದು ಒಳ್ಳೆ ನಾಯಕ, ಸಚಿನ್ ಪೈಲಟ್ ಒಳ್ಳೆ ನಾಯಕ, ಇವರು ಮಾಧವರಾವ್ ಸಿಂಧಿಯಾ ಮಗ ಜ್ಯೋತಿರಾದಿತ್ಯ ಸಿಂಧಿಯಾ ಒಳ್ಳೆ ನಾಯಕ. ಅವ್ರನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಇವ್ರಿಗೆ. ಯಾಕೆ ಆಗ್ತಾ ಇಲ್ಲ? ಅಲ್ಲೊಂದು ಕಮಿಟಿ ಅಂತ ಇಲ್ಲ. ಕಮಿಟಿ ಇದ್ದರೆ 3 ಜನರ ಕಮಿಟಿ ಇದೆ ಅಷ್ಟೇ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಮಿಟಿ ಇದೆಯಾ ಹೊರತು ಎಕ್ಸ್ಪೀರಿಯನ್ಸ್ಡ್ ಕಮಿಟಿಗಳಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರು ಇದ್ದಾರೆ. ಅವ್ರು ಯಾರು ಹೇಳ್ದಂಗೆ ಕೇಳ್ತಾರೆ? ಅವ್ರು ಹೇಳ್ದಂಗೆ ಇವ್ರು 3 ಜನ ಕೇಳ್ತಾರ, ಇವ್ರು 3 ಜನ ಹೇಳ್ದಂಗೆ ಖರ್ಗೆ ಅವ್ರಿಗೆ ಕೇಳ್ತಾರ? ಸೊ ಅವರು ಖರ್ಗೆ ಇಸ್ ದ ಫೇಸ್ ಅಷ್ಟೇ. ಅಲ್ಲಿ ಏನೋ ಹೇಳಿರ್ತಾರೆ, ಡಿಸೈಡ್ ಮಾಡಿರ್ತಾರೆ, ಇವರು ಬಂದು ಹೇಳ್ತಾರೆ ಅಷ್ಟೇ. ಆದರೆ ಇವ್ರ ಫೇಸ್ ಆಗಲಿಲ್ಲ. ಇವರ ಡಿಸಿಷನ್ಸ್ ಅಲ್ಲಿ ಇರಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು, ಸುಮಾರು ವರ್ಷಗಳಿಂದನೂ ಗೊತ್ತಿರುವಂಥದ್ದು. ಬರೀ ಆ ಫ್ಯಾಮಿಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಆ ಕಾಂಗ್ರೆಸ್ಗೆ ಎಗನೆಸ್ಟ್ ಇದ್ದಾರೆ. ಒಳಗಿದ್ದವರು ಹೊರಗಿದ್ದವರು ಎಗನೆಸ್ಟ್ ಇದ್ದಾರೆ. BJPನಲ್ಲಿ ಅಡ್ವಾಂಟೇಜ್ ಏನಿದೆ ಅಂತಂದರೆ 2 ವರ್ಷಕ್ಕೊಂದ್ಸಲ ಕಮಿಟಿ ಚೇಂಜ್ ಆಗುತ್ತೆ, 3 ವರ್ಷಕ್ಕೊಂದ್ಸಲ ಅಧ್ಯಕ್ಷರು ಚೇಂಜ್ ಆಗ್ತಾರೆ. ಸೊ ಡೆಫಿನೆಟ್ ಇಂಥವರೇ ಅಂತ ಇಲ್ಲ. ಆ ಟೈಮಲ್ಲಿ ಯಾರು ಸೂಕ್ತ ಇರ್ತಾರೆ, ಶಕ್ತಿಯುತವಾಗಿರ್ತಾರೆ, ನೆಟ್ವರ್ಕ್ ಇರುತ್ತೆ, ಕೋಆರ್ಡಿನೇಷನ್ ಮಾಡ್ಬೋದು, ಅವ್ರನ್ನ ತಗೊಂಬಂದು ಕೂಡಿಸ್ತಾರೆ.